ಸಿದ್ದರಾಮಯ್ಯ ಜಮೀರ್ ಅವರ ಫ್ರೆಂಡ್ಶಿಪ್ಪು ಮುರಿದು ಹೋಗಿದ್ಯಾ? ಯಾಕಂದ್ರೆ ಜಮೀರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಆಪ್ತರಾಗಿದ್ರು ಅನ್ನೋದು ಗೊತ್ತು, ಎಷ್ಟು ನಿಷ್ಠರಾಗಿದ್ರು. ಜಮೀರ್ ಅವರು ಸಿದ್ದರಾಮಯ್ಯನವರು ಹಾಕಿದಂತಹ ಗೆರೆಯನ್ನು ಕೂಡ ದಾಟ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಕೇರಳದಲ್ಲಿ ಚುನಾವಣೆ ಪ್ರಚಾರದಲ್ಲಿದ್ದಂತಹ ಜಮೀರ್ ಅವರು ಓಡೋಡಿ ಬಂದು ದಾವಣಗೆರೆಯ ಅಭ್ಯರ್ಥಿಯ ಪರ ಪ್ರಚಾರವನ್ನ ಮಾಡಿದ್ದು ಉಂಟು. ಆದರೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಇವರಿಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ. ಜಮೀರ್ ಅವರ ಕತೆ ಮುಗೀತು, ಅವರಿಗೆ 2ನೇ ಲಿಸ್ಟಲ್ಲೂ ಸಚಿವ ಸ್ಥಾನ ಸಿಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನೋಡ್ಕೊಂಬರೋಣ. ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡ್ಕೊಂಬನ್ನಿ. ಅದಾದ ನಂತರ ಮಾತಾಡ್ತೀನಿ. ಎಸ್, ಕೇಳಿಸ್ಕೊಂಡ್ರಲ್ಲ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂತ ಹೇಳಿ. ನೋಡಿ, ಈ ರೀತಿಯ ಹೇಳಿಕೆಯನ್ನ ಖಂಡಿತವಾಗ್ಲೂ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಈ ರೀತಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಸುಮ್ಮನೆ ಮಾತಾಡಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ಗುಣ ಹೇಗೆ ಅನ್ನೋದು ರಾಜ್ಯದ ಜನರಿಗೂ ಕೂಡ ಗೊತ್ತು, ಅವರನ್ನ ಆರಾಧಿಸುವ ಕೋಟ್ಯಾಂತರ ಅಭಿಮಾನಿಗಳಿಗೂ ಕೂಡ ಗೊತ್ತು. ಬಹಿರಂಗವಾಗಿ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬೇಜಾರಾಗಿರಬೇಡ. ನೋಡಿ, ರಾಜಕೀಯದಲ್ಲಿ ಯಾರೂ ಶತ್ರುಗಳೂ ಅಲ್ಲ, ಯಾರೂ ಮಿತ್ರರೂ ಅಲ್ಲ. ಈ ಮಾತಿಗೆ ಪೂರಕ ಎಂಬಂತೆ ಈಗ ತಾನೇ ಮಾತನಾಡಿದ ಸಿದ್ದರಾಮಯ್ಯನವರ ಆಡಿಯೋ ಬೈಟನ್ನು, ಆಡಿಯೋ ಅಲ್ಲ ವಿತ್ ವಿಡಿಯೋ ಸಮೇತ ನೀವು ಕೇಳಿಸ್ಕೊಂಡ್ರಿ. ಪರಮಾಪ್ತರಂತೆ ಗುರುತಿಸಿಕೊಂಡಿದ್ದಂತಹ ಜಮೀರ್ ವಿರುದ್ಧವೇ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ಜಮೀರ್ ಬೆಂಬಲಿಗರಿಗೆ ಶಾಕು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ನಿಮಗೆ ಗೊತ್ತು, ಜಮೀರ್ ಅವರಿಗೆ ಸಚಿವ ಸ್ಥಾನ ಕೈತಪ್ತಾ ಇದ್ದಂತೆ ರಾಜ್ಯಾದ್ಯಂತ ಹೋರಾಟಗಳು ಆಗುತ್ತೆ. ಜಮೀರ್ ಅವರನ್ನ ಕೈ ಬಿಡಲಾಗಿದೆ. ಅವರನ್ನ DK ಶಿವಕುಮಾರ್ ಅವರು ತಮ್ಮ ಸಂಪುಟಕ್ಕೆ ಸೇರಿಸ್ಕೋಬೇಕು. ಮೊದಲನೇ ಲಿಸ್ಟಲ್ಲಂತೂ ಇಲ್ಲ, 2ನೇ ಲಿಸ್ಟಲ್ಲಿ ಅವರ ಹೆಸರಿರಬೇಕು. ಅವರಿಗೆ ಸಚಿವ ಸ್ಥಾನ, ಅದರ ಜೊತೆಗೆ DCM ಪೋಸ್ಟನ್ನು ಕೂಡ ಕೊಡಲೇಬೇಕು ಅನ್ನುವ ವಿಚಾರಗಳು ಸಾಕಷ್ಟು ಪ್ರೊಟೆಸ್ಟ್ ಆಗುತ್ತೆ. ಅಲ್ಲೆಲ್ಲ ಆದಮೇಲೆ ಏನು ಮಾಡ್ತಾರೆ, ಬೆಂಬಲಿಗರು ಸಿದ್ದರಾಮಯ್ಯ ಅವರ ಹತ್ರ ಬರ್ತಾರೆ. ಯಾಕೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ರು, ಆಪ್ತರು ಅನ್ನೋದು ಗೊತ್ತು. ಸಿದ್ದರಾಮಯ್ಯನವರ ಮುಖಾಂತರ ಲಾಬಿ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಆಗ ಸಿದ್ದರಾಮಯ್ಯನವರು ನೀವೀಗ ಕೇಳಿಸ್ಕೊಂಡ್ರಲ್ಲ ಆ ಮಾತನ್ನು ಹೇಳ್ತಾರೆ, ಅವನು ನನ್ನ ಪರಮಾಪ್ತ ಅಂತ ನೀವೆಲ್ಲ ಹೇಳ್ತಿದ್ದೀರಾ, ಆದರೆ ಅವನು ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ. ಯಾವ ಸಂದರ್ಭದಲ್ಲಿ? ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನನ್ನ ವಿರುದ್ಧವೇ ಅವನು ಕೆಲಸ ಮಾಡಿದ್ದಾನೆ. ಆಗ ನಾನು ಸ್ವಾಮಿ CM ಆಗಿದ್ದು, ನನ್ನ ವಿರುದ್ಧವೇ ಆತ ಕೆಲಸ ಮಾಡಿದ್ದಾನೆ. ಆಗ ಅಲ್ಲಿದ್ದವರೊಬ್ಬರು ಹೇಳ್ತಾರೆ, ನಿಮ್ಮ ಪರಮಾಪ್ತ ಅಲ್ವಾ ಅವರು ಅಂತ ಕೇಳ್ತಾರೆ. ಸಿದ್ದರಾಮಯ್ಯ ಅವರು ಅವಾಗ ಹೇಳ್ತಾರೆ, ಆತ ನನ್ನ ಪರಮಾಪ್ತ ಅಂತ ನೀವು ಹೇಳ್ತೀರಾ, ಆದರೆ ಆತ ಕೆಲಸ ಮಾಡಿರೋದು ನನ್ನ ವಿರುದ್ಧ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಎಲ್ಲಿಂದ ಶುರುವಾಗಿತ್ತು? ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರದಿಂದ ಶುರುವಾಗಿ ಕೊನೆಗೆ ಹೈಕಮಾಂಡು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಸಮರ್ಥ ಶಾಮನೂರು ಅವರಿಗೆ ಟಿಕೆಟನ್ನು ಕೊಡ್ತಾರೆ. ಅಲ್ಲಿಂದ ಶುರುವಾಗೋದು. ಅಲ್ಲಿಂದ ಆಗಿ ಜಮೀರ್ ಅವರು ಪ್ರಚಾರಕ್ಕೆ ಬರಲ್ಲ, ಕೊನೆಗೆ ಬಂದು ಎಲ್ಲವೂ ಸರಿ ಇದೆ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಟ್ಟು ಹೋಗ್ತಾರೆ. ಬಟ್ ಅಲ್ಲಿ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ 19,000 ಮತಗಳು ಬರುತ್ತೆ. ಅಂದರೆ ಸಮರ್ಥ ಶಾಮನೂರ್ ಅವರು ಕೇವಲ 5,000 ಮತಗಳ ಅಂತರದಿಂದ ಗೆಲ್ತಾರೆ. ಕೇವಲ 5,000 ಮತಗಳು. ಅಂದರೆ ಉಳಿದಂತಹ ಮುಸ್ಲಿಂ ಓಟ್ ಯಾರಿಗೋಗುತ್ತೆ? SDPIಗೆ ಹೋಗುತ್ತೆ. ಅಂದರೆ ತಮ್ಮ ವಿರುದ್ಧ ಆಂತರಿಕವಾಗಿ ಕೆಲಸ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಕಾರ್ಯದರ್ಶಿಯಾದಂತಹ ನಜೀರ್ ಅಹಮದ್ ಸೇರಿದಂತೆ ಪ್ರಮುಖ ಮುಸ್ಲಿಂ ನಾಯಕರನ್ನ ಹುದ್ದೆಯಿಂದ ಆ ಟೈಮಲ್ಲಿ ವಜಾಗೊಳಿಸಿರ್ತಾರೆ. ಸೊ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತಹ ಸಮರ್ಥ ಶಾಮನೂರು ಅವರ ವಿರುದ್ಧ ಈ ನಾಯಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಹೇಳಿ.
ಸೊ ಈ ಬೆಳವಣಿಗೆಗಳು ದಾವಣಗೆರೆ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡುತ್ತೆ. ಸೊ ದಾವಣಗೆರೆಯಲ್ಲಿ ನನ್ನ ವಿರುದ್ಧವೇ ಜಮೀರ್ ಕೆಲಸ ಮಾಡಿದ್ದಾರೆ, ಬಹಿರಂಗವಾಗಿ ನಿನ್ನೆ ಮಾಜಿ CM ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜಕೀಯದಲ್ಲಿ ಯಾರೂ ಶತ್ರುಗಳು ಅಲ್ಲ, ಯಾರೂ ಮಿತ್ರರೂ ಅಲ್ಲ ಅಂತ ಹೇಳಿ. ಸೊ ಸಿದ್ದರಾಮಯ್ಯನವರ ಮಾತಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡನೇ ಲಿಸ್ಟಲ್ಲೂ ಜಮೀರ್ ಅವರ ಹೆಸರು 100ಕ್ಕೆ 100% ಇರಲ್ಲ ಅಂತ. ಸೊ ಯಾವ ಹೈಕಮಾಂಡ್ ಮೇಲೂ ಕೂಡ ಸಿದ್ದರಾಮಯ್ಯ ಅವರು ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಲಾಬಿ ಮಾಡಲ್ಲ. ಅಲ್ಲಿಗೆ ಜಮೀರ್ ಅವರಿಗೆ ಸಚಿವ ಸ್ಥಾನ ಮರೀಚಿಕೆಯಾಗುತ್ತೆ. ಸೊ ಏನಾಗಬಹುದು ಮುಂದಿನ ರಾಜಕೀಯ ಬೆಳವಣಿಗೆ? ಇಷ್ಟೆಲ್ಲ ಕೇಳಿದ ಮೇಲೂ ಜಮೀರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರಾ? ಕಾದು ನೋಡಬೇಕಾಗತ್ತೆ.